गुड मॉर्निंग फ्रेंड्स एंड स्टूडेंट्स। आज हम रैदास बानी देखेंगे। द्वितीय पीयू का रैदास बानी यानी वाणी, यानी उनके पद को रैदास बानी कहा गया है। रैदास को रैदास या रविदास भी कहते हैं। ಅಂದರೆ ಇವರಿಗೆ ರವಿದಾಸ್ ಅಥವಾ ರೈದಾಸ್ ಅಂತಲೂ ಸಹ ಕರೀತಾರೆ. ಇವರು ಒಬ್ಬ ಸಂತ ಕವಿ. ಜ್ಞಾನಮಾರ್ಗಿ ಶಾಖೆಗೆ ಸಂಬಂಧಪಟ್ಟಂತಹ ಕವಿಗಳನ್ನು ಸಂತ ಕವಿ ಅಂತ ಕರೀತಾರೆ. ಜ್ಞಾನಮಾರ್ಗಿ ಅಂತಂದರೆ ಜ್ಞಾನದ ಮೂಲಕ ದೇವರನ್ನ ಕಂಡುಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಕ್ಕಂಥದ್ದು. ಹೇಗೆ ನಮ್ಮಲ್ಲಿ ವಚನಕಾರರು ಅರಿವೇ ಗುರು ಅಂತ ಹೇಳ್ತಾರೋ, ಹಾಗೆ ಆ ಅರಿವನ್ನು, ನಾಲೆಡ್ಜನ್ನು ಪಡೆಯೋದಕ್ಕೆ, ಅದರ ಮುಖಾಂತರ ದೇವರನ್ನು ಪಡೆಯೋದಕ್ಕೆ ಪ್ರಯತ್ನ ಪಡ್ತಕ್ಕಂಥವ್ರು. ಸೊ ಸಂತ ಕವಿ ರೈದಾಸ್ ಅಥವಾ ರವಿದಾಸ್. ಸೊ ಇವರ ಬಗ್ಗೆ ಒಂದು ಕಥೆ ಇದೆ. ಇವರು ಮೀರಾಬಾಯಿ ಅಂತ ಏನು ಕೃಷ್ಣನ ಭಕ್ತಳಿದ್ದಾಳೆ. ನೀವು ಫಸ್ಟ್ PUCಯಲ್ಲಿ ಓದಿದ್ದೀರಿ ಮೀರಾಬಾಯಿ ಕೆಪ್ಪದ್ದು. ಆ ಮೀರಾಬಾಯಿಯ ಗುರುಗಳು ಅಂತ ಸಹ ಹೇಳ್ತಾರೆ. ಮೀರಾಬಾಯಿ ಒಬ್ಬ ಚಿಕ್ಕ ಹುಡುಗಿಯಾಗಿದ್ದಾಗ ಇವರು ಅವರ ಒಂದು ರಾಜ್ಯಕ್ಕೆ ಅಥವಾ ಅವರ ಮನೆಗೆ ಭೇಟಿ ಕೊಡ್ತಾರೆ. ಆಗ ಆ ಹುಡುಗಿ, ಸಣ್ಣ ಮಗು ಮೀರಾಬಾಯಿ, ನನಗೆ ಏನು ತಂದಿದ್ದೀರಾ ಅಂತ ಕೇಳ್ತಾರೆ. ಆಗ ಇವರು ರವಿದಾಸ ಅಥವಾ ರೈದಾಸ ತಮ್ಮ ಕೈಯಲ್ಲಿದ್ದ ಶ್ರೀಕೃಷ್ಣನ ಒಂದು ಮೂರ್ತಿಯನ್ನು ಅಥವಾ ಒಂದು ಗೊಂಬೆಯನ್ನು ಕೊಟ್ಟುಬಿಟ್ಟು ಮೀರಾಬಾಯಿಗೆ ಹೇಳ್ತಾರೆ, ನಿನ್ನ ಗಂಡನ ತಂದಿದ್ದೀನಿ ತಗೋ ಅಂತ ಹೇಳ್ತಾರೆ. ಸೊ ಆಗಿನಿಂದ ಶ್ರೀಕೃಷ್ಣ ತನ್ನ ಪ್ರಿಯಕರ ಅಥವಾ ಗಂಡನ ರೀತಿಯಲ್ಲಿ ಮೀರಾಬಾಯಿ ಭಕ್ತಳಾಗಿ ಆರಾಧನೆಯನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಇವರು ಮೀರಾಬಾಯಿಯ ಗುರುಗಳು ಅಂತಲೂ ಸಹ ಉಲ್ಲೇಖ ಇದೆ. ಸೊ ಇವರ ಬಗ್ಗೆ ಪರಿಚಯ ಏನು ಹೇಳಿದ್ದಾರೆ ನೋಡೋಣ. कवि परिचय। भक्ति काल के निर्गुण संतों में संत रैदास का नाम बड़े आदर के साथ लिया जाता है. ಇಲ್ಲಿ ನಿರ್ಗುಣ ಅಂತಂದರೆ ಯಾವುದೇ ಗುಣಗಳು ಇಲ್ಲದೆ ಇರತಕ್ಕಂಥದ್ದು, ಯಾವುದೇ ಆಕಾರ ಇಲ್ಲದೆ ಇರತಕ್ಕಂಥದ್ದು, ಅಂತಹದ್ದನ್ನು, ಆ ರೀತಿಯ ಒಂದು ಭಕ್ತಿಯನ್ನು ನಿರ್ಗುಣ ಭಕ್ತಿ ಅಂತ ಕರೀತಾರೆ. ಸಗುಣ ಮತ್ತು ನಿರ್ಗುಣ ಎರಡು ಪಂಥಗಳಿವು. ನಿರ್ಗುಣದಲ್ಲಿ ಮತ್ತೆ ಎರಡು ಭಾಗ ಆಗುತ್ತೆ, ಜ್ಞಾನಮಾರ್ಗಿ ಮತ್ತು ಪ್ರೇಮ ಮಾರ್ಗಿ ಅಂತ. ಜ್ಞಾನಮಾರ್ಗಿಯ ಒಬ್ಬ ಕವಿ, ಪ್ರಸಿದ್ಧ ಕವಿ ಕಬೀರು. ಪ್ರೇಮ ಮಾರ್ಗಿಯ ಕವಿ ಮಲಿಕ್ ಮೊಹಮ್ಮದ್ ಜಾಯ್ಸಿ. ಸೊ ಸಗುಣ ಭಕ್ತಿಯಲ್ಲಿ ಎರಡು ಶಾಖೆ ಇದೆ, ರಾಮಭಕ್ತಿ ಮತ್ತು ಕೃಷ್ಣ ಭಕ್ತಿ ಅಂಥೇಳಿ. ರಾಮಭಕ್ತಿಯ ಪ್ರಮುಖ ಗುರು ತುಳಸಿದಾಸು, ಕೃಷ್ಣ ಭಕ್ತಿಯ ಪ್ರಮುಖ ಗುರು ಸೂರ್ದಾಸು. ಸೊ ಇದನ್ನು ಸ್ವಲ್ಪ ನೆನ್ಪಿಟ್ಟುಕೊಂಡ್ರೆ ಸಾಕು ನೀವು. ಸೊ ಇವರ ಹೆಸರನ್ನು ನಿರ್ಗುಣ ಸಂತ ಕವಿಗಳಲ್ಲಿ ಬಹಳ ಗೌರವದಿಂದ ತಗೊಳ್ತಾರೆ. आपका ज्ञान सत्संग एवं लौकिक अनुभव का प्रतिफल था. ಇವರ ಒಂದು ಜ್ಞಾನ ಸತ್ಸಂಗದಿಂದ ಬಂದಂತಹ ಮತ್ತು ಲೌಕಿಕ ಅನುಭವಗಳಿಂದ ಬಂದಂತಹ ಒಂದು ಪ್ರತಿಫಲ ಆಗಿತ್ತು. ಅಂದರೆ ಅದರಿಂದ ಬಂದಂತಹ ಒಂದು ನಾಲೆಡ್ಜ್ ಆಗಿತ್ತು, ಅದರ ರಿಯಾಕ್ಷನ್ ಆಗಿತ್ತು. ಅಂದರೆ ಎಕ್ಸ್ಪೀರಿಯನ್ಸ್ ಮೂಲಕ ಇವರು ನಾಲೆಡ್ಜನ್ನು ಹೊಂದಿದ್ರು ಅಂತ ಹೇಳ್ತಿದ್ದಾನೆ. आप अपने आचरण में संत और साधना में भक्त थे. ಇವರು ಆಚರಣೆಯಲ್ಲಿ ಸಂತರು ಮತ್ತು ಸಾಧನೆಯಲ್ಲಿ ಭಕ್ತರು ಆಗಿದ್ರು. ಅಂದರೆ ಸಂತರಾಗಿ ಬದುಕ್ತಾ ಇದ್ರು ಮತ್ತು ಭಕ್ತರಾಗಿ ಸಾಧನೆಯನ್ನು ಮಾಡ್ತಾ ಇದ್ರು. ಆಪ್ಕಿ ಭಕ್ತಿ ಸರಳ और सहज है. ಇವರ ಭಕ್ತಿ ಬಹಳ ಸರಳ ಮತ್ತು ಸಹಜವಾಗಿದೆ. उसमें ना तो योग मार्ग की जटिलता है और ना भक्ति का शास्त्रीय विधान. ಇವರ ಒಂದು ಮಾರ್ಗದಲ್ಲಿ, ಇವರ ಒಂದು ಭಕ್ತಿಯಲ್ಲಿ ಯೋಗ ಮಾರ್ಗದ ಒಂದು ಜಟಿಲತೆಯಾಗಲಿ ಅಥವಾ ಭಕ್ತಿಯ ಒಂದು ಶಾಸ್ತ್ರೀಯ ವಿಧಾನ, ಹೀಗೆ ಪೂಜೆ ಮಾಡಬೇಕು, ಹೀಗೆ ನಮಸ್ಕಾರ ಮಾಡಬೇಕು ಅನ್ನೋ ಒಂದು ಶಾಸ್ತ್ರೀಯ ವಿಧಾನ ಆಗಲಿ ಇಲ್ಲ. ಬಹಳ ಸರಳವಾದ ಭಕ್ತಿ ಇವ್ರದ್ದು. ರೈದಾಸ್ ವಸ್ತುತಃ ಪ್ರೇಮಾ ಭಕ್ತಿ ಸೆ ಅನುಗತ ಥೇ. ಇವರು ದೇವರನ್ನ ಪ್ರೀತಿಯಿಂದ ಗೆಲ್ತಕ್ಕಂಥದ್ದು ಅಥವಾ ಪ್ರೀತಿ ಮೂಲಕ ಅವನನ್ನು ಪಡಿತಕ್ಕಂಥ ಒಂದು ಭಾವನೆಯನ್ನು ಹೊಂದಿದ್ರು. ಆಪ್ಕಿ ವಾಣಿ ಮೇ ಭಕ್ತಿ ಭಾವನಾ समाज का व्यापक हित, मानव प्रेम आदि को स्थान मिला है. ಇವರ ವಾಣಿಯಲ್ಲಿ ಅಂದರೆ ಇವರ ಪದ್ಯಗಳಲ್ಲಿ ಭಕ್ತಿಯ ಭಾವನೆ, ಸಮಾಜದ ಒಂದು ಹಿತ ಮತ್ತು ಮನುಷ್ಯನಿಗೋಸ್ಕರ ಆಗಿ ಪ್ರೀತಿಯನ್ನು ತೋರಿಸ್ತಕ್ಕಂತಹ ಒಂದು ಭಾವನೆಗಳು ಇದ್ದಾವೆ. आपकी वाणी में भक्ति भावना, समाज का व्यापक हित, मानव प्रेम आदि को स्थान मिला है. आपके भजन एवं उपदेशों से लोग प्रेरित होकर अन्यायी बन जाते थे. ಇವರ ಭಜನೆಯಿಂದ, ಇವರ ಉಪದೇಶಗಳಿಂದ ಪ್ರಭಾವಿತರಾಗಿ ಜನ ಇವರ ಅನುಯಾಯಿಗಳಾಗ್ತಾ ಇದ್ರು, ಫಾಲೋವರ್ಸ್ ಆಗ್ತಾ ಇದ್ರು. आपकी वाणी का प्रभाव समाज के सभी वर्गों पर विद्यमान था. ಇವರ ಒಂದು ಉಪದೇಶದ ಪ್ರಭಾವ ಅಥವಾ ಇವರ ಒಂದು ಪದ್ಯಗಳ ಪ್ರಭಾವ ಎಲ್ಲ ವರ್ಗದ ಜನರ ಮೇಲೆ ಇತ್ತು. संत रैदास जी ने
अपने आचरण और व्यवहार से प्रमाणित कर दिया है कि मनुष्य अपने जन्म और व्यवसाय के कारण महान नहीं बनता, बल्कि विचारों की श्रेष्ठता और गुण के आधार पर ही ಶ್ರೇಷ್ಠ बनता है. ಇವರು ತಮ್ಮ ವ್ಯವಹಾರದಿಂದ, ತಮ್ಮ ನಡವಳಿಕೆಯಿಂದ, ಆಚರಣೆಯಿಂದ ಏನನ್ನು ಪ್ರೂವ್ ಮಾಡಿದರು ಅಂದರೆ, ಮನುಷ್ಯ ಜನ್ಮದಿಂದ ಆಗಲಿ ಅಥವಾ ಕೆಲಸದಿಂದ ಆಗಲಿ ಮಹಾನ್ ಆಗೋದಿಲ್ಲ. ಯಾವುದೇ ದೊಡ್ಡ ಕೆಲಸ ಮಾಡಲಿ, ಯಾವುದೇ ಚಿಕ್ಕ ಕೆಲಸ ಮಾಡಲಿ, ಅದರಿಂದ ಅವನು ದೊಡ್ಡವನಾಗೋದಿಲ್ಲ. ಆದರೆ ತನ್ನ ವಿಚಾರಗಳಿಂದ ಮತ್ತು ವಿಚಾರಗಳ ಶ್ರೇಷ್ಠತೆಯಿಂದ, ತನ್ನ ಗುಣದ ಕಾರಣದಿಂದ ಅವನು ಶ್ರೇಷ್ಠನಾಗ್ತಾನೆ. ಸೊ ಇದು ಮುಂದಿನ ಪ್ಯಾರಾಗ್ರಾಫು. ಈ ಪದ್ಯಗಳು ಏನಿದೆ, ಪದ್ಯದಲ್ಲಿ ಸಾರಾಂಶವನ್ನು ಕೊಟ್ಟಿದ್ದಾನೆ. ಅದನ್ನು ನಾವು ನೋಡೋದು ಬೇಡ, ನೇರವಾಗಿ ಪದ್ಯಕ್ಕೆ ಹೋಗೋಣ. ಇಲ್ಲಿ ರೈದಾಸ್ ಏನು ಹೇಳ್ತಾ ಇದ್ದಾರೆ, ಅವರು ದೇವರ ಬಗ್ಗೆ ಹೇಗೆ ಭಕ್ತಿಯನ್ನು ಮಾಡ್ತಾ ಇದ್ದಾರೆ, ಅವರ ಭಕ್ತಿ ಅಂತಹದ್ದು ಅನ್ನೋದನ್ನು ಬೇರೆ ಬೇರೆ ಉದಾಹರಣೆಗಳ ಕೊಟ್ಟು ಅದನ್ನು ಸ್ಪಷ್ಟಪಡಿಸೋದಕ್ಕೆ ಅಥವಾ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಅಬ್ ಕೈಸೆ ಛೂಟೆ ರಾಮ ರಟ್ ಲಾಗಿ, ಅಬ್ ಕೈಸೆ ಛೂಟೆ ರಾಮ ರಟ್ ಲಾಗಿ. ರಟ್ ಅಂದರೆ ಆ ಸ್ಮರಣೆ, ನಾವು ರಟ್ ಹೊಡೆಯೋದು ಅಂತ ಕರಿತೀವಿ, ಕಂಠಪಾಠ ಮಾಡೋದು ಅಂಥೇಳಿ. ಅಂದರೆ ನನಗೆ ಅದೊಂದು ರೀತಿ ಅಭ್ಯಾಸ ಆಗಿಬಿಟ್ಟಿದೆ, ರಾಮ 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 ಅಂತ ಹೇಳ್ತಕ್ಕಂಥದ್ದು. ಅದೊಂದು ರೀತಿಯ ಆದತ್ತಾಗಿದೆ, ಅದೊಂದು ರೀತಿಯ ಹ್ಯಾಬಿಟ್ ಆಗಿದೆ. ಅಬ್ ಕೈಸೆ ಛೂಟೆ, ಆ ಹ್ಯಾಬಿಟ್ ಹೇಗೆ ದೂರ ಮಾಡ್ಕೊಂಡ್ಲಿ ನಾನು? ಅಂದರೆ ಯಾವುದೇ ಪ್ರಯತ್ನ ಮಾಡಿದರೂ ಈ ಹ್ಯಾಬಿಟ್ ರಾಮ 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 ಅಂತಕ್ಕಂಥದ್ದು ನನ್ನ ಕೈಯಿಂದ ಅಥವಾ ನನ್ನ ಬಾಯಿಂದ, ನನ್ನ ಶರೀರದಿಂದ ದೂರ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅಬ್ ಕೈಸೆ ಛೂಟೆ ರಾಮ ರಟ್ ಲಾಗಿ, ಪ್ರಭುಜಿ ತುಮ್ ಚಂದನ್ ಹಮ್ ಪಾನಿ. ಹೇ ಪ್ರಭು, ಹೇ ದೇವರೇ, ನೀನು ಚಂದನ ಇದ್ದ ಹಾಗೆ, ನಾನು ನೀರಿದ್ದ ಹಾಗೆ. ಸೊ ಇಲ್ಲಿ ಭಕ್ತ ಮತ್ತು ಭಗವಂತ ಅವರನ್ನು ಬೇರೆ ಬೇರೆ ವಸ್ತುಗಳಿಗೆ ಹೋಲಿಕೆ ಮಾಡಿಬಿಟ್ಟು ಹೇಳ್ತಾ ಇದ್ದಾರೆ, ನೀನು ಶ್ರೀಗಂಧ ಇದ್ದ ಹಾಗೆ, ನಾನು ನೀರಿದ್ದ ಹಾಗೆ. ಸೊ ಶ್ರೀಗಂಧ ಪೌಡ್ರ್ ಥರ ಇರ್ತದೆ, ಗಟ್ಟಿಯಾಗಿರ್ತದೆ. ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಪೇಸ್ಟ್ ಥರ ಮಾಡ್ತಾರೆ. ಆಗ ನೀರನ್ನು ಸಪ್ರೇಟ್ ಮಾಡ್ಲಿಕ್ಕೆ ಆಗ್ತದಾ? ಅಥವಾ ನೀರಿನಲ್ಲಿರ್ತಕ್ಕಂಥ ಸ್ಮೆಲ್ಲನ್ನು ನಾವು ಸಪ್ರೇಟ್ ಮಾಡ್ಲಿಕ್ಕೆ ಆಗ್ತದಾ? ಇಲ್ಲ. ಹಾಗೆ ಪ್ರಭುಜಿ ತುಮ್ ಚಂದನ್ ಹಮ್ ಪಾನಿ, ನೀನು ಶ್ರೀಗಂಧ ಇದ್ದ ಹಾಗೆ, ನಾನು ನೀರಿದ್ದಾಗೆ. ನಿನ್ನ ಜೊತೆ ಸೇರಿಬಿಟ್ಟು ನನ್ನ ಮೈಯೆಲ್ಲ ನಿನ್ನ ಒಂದು ಸುವಾಸನೆನೇ ಹರಡಿದೆ, ನಿನ್ನ ಒಂದು ಪ್ರಭಾವನೆ ಹರಡಿದೆ. ಜಾಕಿ ಅಂಗ್ ಅಂಗ್ ಬಾಸ್ ಸಮಾನಿ. ಬಾಸ್ ಏನೇ ಸ್ಮೆಲ್, ಸುವಾಸನೆ, ಸೆಂಟ್ ಅಂತ ಹೇಳಿ. ಸೊ ಆ ನೀರಿನ ಪ್ರತಿಯೊಂದು ಅಣುವಿನಲ್ಲೂ ಶ್ರೀಗಂಧದ ಒಂದು ಸ್ಮೆಲ್ ಹೇಗೆ ಸ್ಪ್ರೆಡ್ ಆಗ್ತದೋ, ಆ ಸ್ಮೆಲ್ ಹೇಗೆ ಅದರಲ್ಲಿ ಸೇರ್ಕೊಳ್ತದೋ, ಆ ಸುವಾಸನ ಯುಕ್ತ ಆಗ್ತದೋ, ಅದು ಹಾಗೆ ಆ ರಾಮ ಅನ್ನೋದು ನನ್ನ ಶರೀರದಲ್ಲಿ ಸೇರಿದೆ. ಅದನ್ನು ಸಪ್ರೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಶ್ರೀಗಂಧದಲ್ಲಿ ಮಿಕ್ಸ್ ಆಗಿರ್ತಕ್ಕಂಥ ನೀರನ್ನು ಹೇಗೆ ಸಪ್ರೇಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ವೋ, ನನ್ನಲ್ಲಿ ರಾಮ ಏನು ಸೇರ್ಕೊಂಡಿದ್ದಾನೆ, ರಾಮನ ಒಂದು ಹೆಸರು ಏನು ಸೇರ್ಕೊಂಡಿದೆ, ಅದನ್ನು ಸಪ್ರೇಟ್ ಮಾಡೋಕ್ಕಾಗಲ್ಲ. ನನ್ನ ಪ್ರತಿಯೊಂದು ಶರೀರದ ಅಂಗದಲ್ಲೂ, ಅಣುವಿನಲ್ಲೂ, ಪ್ರತಿಯೊಂದು ಸೆಲ್ನಲ್ಲೂ ರಾಮ ಅನ್ನೋದು ಇದೆ ಅಂತ ಹೇಳ್ತಾ ಇದ್ದಾರೆ. ಅಬ್ ಕೈಸೆ ಛೂಟೆ ರಾಮ ರಟ್ ಲಾಗಿ, ಪ್ರಭುಜಿ ತುಮ್ ಚಂದನ್ ಹಮ್ ಪಾನಿ. ಜಾಕಿ, ಜಾಕಿ यानी जिसकी यानी पानी की, अंग अंग बास समानी. उस पानी के अंग अंग में, अणु में, प्रत्येक बूंद में सुवासना समा गई है श्रीगंध के साथ मिलने के बाद. तो तुम चंदन, भगवान को चंदन बोल रहा है, ದೇವರನ್ನ ಚಂದನ ಅಂತ ಹೇಳ್ತಾ ಇದ್ದಾರೆ. ಹಮ್ ಪಾನಿ, ನಾನು ನೀರಿನ ಹಾಗೆ ಇದ್ದೇನೆ. ಸೊ ನೀನು ನನ್ನ ಜೊತೆ ಎಷ್ಟು ಮಟ್ಟಿಗೆ ಸೇರಿದೆಯಾ ಅಂದರೆ, ಶ್ರೀಗಂಧ ನೀರಿನ ಜೊತೆ ಸೇರಿದಷ್ಟು ಸೇರಿದೆಯಾ. ಸೊ ಅದಕ್ಕೆ ಮೊದಲನೇ ಹೇಳಿರೋದು ಅಬ್ ಕೈಸೆ ಛೂಟೆ ರಾಮ ರಟ್ ಲಾಗಿ. ಸೊ ಈ ರೀತಿ ಶ್ರೀಗಂಧದ ಜೊತೆ ನೀರು ಮಿಕ್ಸ್ ಆದಾಗ ಹೇಗೆ ಒಂದಕ್ಕೊಂದು ಸೇರ್ಕೊಳ್ತದೋ, ರಾಮ ನನ್ನ ಒಳಗಡೆಗೆ ಸೇರ್ಕೊಂಡಿದ್ದಾನೆ. ಹೇಗೆ ಬೇರೆ ಮಾಡೋದು ಈಗ ಅದನ್ನು? ಪ್ರಭುಜಿ ತುಮ್ ಘನ್ ಬನ್ ಹಮ್ ಮೋರ. ನೀನು ಘನ್ ಬನ್, ಘನ್ ಅಂದರೆ ಬಾದಲ್. ನೀನು ಮೋಡ ಇದ್ದ ಹಾಗೆ, ಕಾಡಿನಲ್ಲಿನ ಮೋಡ ಇದ್ದ ಹಾಗೆ, ಕಾಡಿನ ಮೇಲ್ಗಡೆ ಇರ್ತಕ್ಕಂತಹ ಮೋಡ ಇದ್ದ ಹಾಗೆ. ಬನ್ ಅಂದರೆ ಜಂಗಲ್, ಘನ್ ಅಂದರೆ ಬಾದಲ್. ಹಮ್ ಮೋರ, ಆ ಮೋಡವನ್ನು ನೋಡಿ ನವಿಲು ರೆಕ್ಕೆ ಬಿಚ್ಚಿ ಕುಣಿತದೆ. ಹಾಗೆ ನಾನು ನಿನ್ನನ್ನು ಹೆಸರು ಕೇಳಿಬಿಟ್ಟು, ನಿನ್ನನ್ನು ನೋಡಿಬಿಟ್ಟು ನಾನು ಬಹಳ ಸಂತೋಷಗೊಳ್ತೇನೆ. ಸೊ ತುಮ್ ಘನ್ ಬನ್ ಹಮ್ ಮೋರ, ನೀನು घन बादल हो, बादल के समान हो, मैं मोर के समान हूँ.
जैसे चितवत चंद चकोरा। जिस प्रकार चकोर पक्षी एकटक चांद को देखता है, वैसे मैं तुम्हें देख रहा हूँ, वैसे मैं तुम्हें स्मरण कर रहा हूँ. ಹೇಗೆ ಚಕೋರ ಪಕ್ಷಿ ಚಂದ್ರನನ್ನ ದೃಷ್ಟಿಸಿ ನೋಡ್ತದೋ, ಕಣ್ಣು ಮಿಟುಕಿಸದೆ ನೋಡ್ತದೋ, ಹಾಗೆ ನಾನು ನಿನ್ನನ್ನು ನೋಡ್ತಾ ಇದ್ದೇನೆ, ನಿನ್ನ ಭಕ್ತಿಯನ್ನು ಮಾಡ್ತಾ ಇದ್ದೇನೆ. ಸೊ ಇಲ್ಲಿ ಮೊದಲನೇದು ಚಂದನ ಭಗವಂತನ ಹೇಳ್ತಾ ಇದ್ದಾರೆ. ಎರಡನೇದಾಗಿ ಬಾದಲ್ಗೆ ದೇವರನ್ನು ಹೋಲಿಕೆ ಮಾಡ್ತಾ ಇದ್ದಾರೆ, ಚಂದ್ರನಿಗೆ ಹೋಲಿಕೆ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಕೆಲವೊಂದು ಉದಾಹರಣೆಗಳನ್ನು ನೀವು ಲಿಸ್ಟ್ ಮಾಡಬೇಕಾಗ್ತದೆ. ದೇವರನ್ನು ಯಾವುದ್ಯಾವುದಕ್ಕೆ ಹೋಲಿಕೆ ಮಾಡ್ತಾ ಇದ್ದಾರೆ, ಭಕ್ತನನ್ನು ಯಾವುದ್ಯಾವುದಕ್ಕೆ ಹೋಲಿಕೆ ಮಾಡ್ತಾ ಇದ್ದಾರೆ ಅಂತೇಳಿ. ಸೊ ಭಕ್ತ ಏನೇನಾಗಿದ್ದಾನೆ? ನೀರಾಗಿದ್ದಾನೆ, ಮೋರ್ ಆಗಿದ್ದಾನೆ, ಮೋರ್ ಅಂದರೆ ನವಿಲು, ಮತ್ತು ಚಕೋರ ಪಕ್ಷಿ ಆಗಿದ್ದಾನೆ. ಸೊ ಈ ಮೂರನ್ನ ಇಲ್ಲಿ ಎಕ್ಸಾಂಪಲ್ ಆಗಿ ತಗೊಂಡಿದ್ದಾರೆ. अब कैसे छूटे राम रट लागी, प्रभु जी तुम चंदन हम पानी, जाकी अंग अंग बास समानी, प्रभु जी तुम घन बन हम मोरा, जैसे चितवत चंद चकोरा. प्रभु जी तुम दीपक हम बाती. ಹೇ ದೇವರೇ, ನೀನು ದೀಪ ಇದ್ದ ಹಾಗೆ, ನಾವು ಅದರಲ್ಲಿರ್ತಕ್ಕಂತಹ ಬತ್ತಿ ಇದ್ದ ಹಾಗೆ. ಹಮ್ ಅಂದರೆ ಇಲ್ಲಿ ತನಿಗೆ ತಾನು ಹೇಳ್ಕೊಳ್ತಾ ಇರೋದು, ಗೌರವ ಕೊಟ್ಟುಕೊಂಡು ಕವಿ. ಜಾಸ್ತಿ ಜನ ಇಲ್ಲ, ಒಬ್ಬರು ತನಿಗೆ ತಾನು ಹೇಳ್ಕೊಳ್ತದೆ. ಹಮ್ ಅಂದರೆ ಭಕ್ತ್ ಅಂತ ಹೇಳಿ. ಪ್ರಭು, ಹೇ ದೇವರೇ, ನೀನು ದೀಪ ಇದ್ದ ಹಾಗೆ, ನಾವು ಅದರಲ್ಲಿರ್ತಕ್ಕಂತಹ ಬತ್ತಿ ಇದ್ದ ಹಾಗೆ. ಬತ್ತಿ ಅಂದರೆ ಕಾಟನ್ ಥ್ರೆಡ್, ದೀಪ ಉರಿಯೋದಕ್ಕೆ ಏನು ಹೆಲ್ಪ್ ಮಾಡ್ತದೆ ಅದು. ಜಾಕಿ ಜ್ಯೋತಿ ಬರೇ ದಿನ ರಾತ್ರಿ. ಜಾಕಿ ಏನ ಜಿಸ್ಕಿ, ದೀಪಕಕ್ಕೆ, ಯಾವುದರ ಒಂದು ಬೆಳಕು, ಜ್ಯೋತಿ, ಬರೆ ಅಂದರೆ ಬಢೆ, ಹಗಲು ರಾತ್ರಿ ಹೆಚ್ಚಾಗ್ತಾ ಹೋಗ್ತದೋ. ಬತ್ತಿ, ಎಣ್ಣೆ ಮತ್ತು ಬೆಂಕಿ, ಇವು ಮೂರು ಸೇರಿದ ಮೇಲೇ ದೀಪ ಉರಿಯೋದಲ್ವಾ. ಹಾಗೆಯೇ ಬತ್ತಿ ಇಲ್ಲದೆ ಇದ್ದರೆ ದೀಪ ಉರಿಯೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ನಾನಿದ್ರೆ ನೀನು, ನೀನಿದ್ರೆ ನಾನು, ಅಂದರೆ ನಾವಿಬ್ಬರು ಅನ್ಯೋನ್ಯ ಅವಿಭಾಜ್ಯ ಅಂಗಗಳು ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ. ತುಮ್ ದೀಪಕ್ ಹಮ್ ಬಾತಿ, ಜಾಕಿ ಜ್ಯೋತಿ ಬರೇ ದಿನ ರಾತಿ. ಇಲ್ಲಿ ಜ್ಯೋತಿ ಹೆಚ್ಚಾಗೋದು ಅಂದರೆ ದೇವರ ಒಂದು ಪ್ರಭಾವ ಹೆಚ್ಚಾಗ್ತಾ ಇದೆ. ಜ್ಯೋತಿಯ ಸ್ವರೂಪದಲ್ಲಿ ಬೆಳಕು ಹೇಗೆ ಹೆಚ್ಚಾಗ್ತದೋ ಹಾಗೆ ಜ್ಯೋತಿಯ ರೂಪದಲ್ಲಿರ್ತಕ್ಕಂಥ ದೇವರ ಪ್ರಭಾವನೂ ಸಹ ಹೆಚ್ಚಾಗ್ತಾ ಇದೆ. ಬರೆ ಅಂದರೆ ಬಢೆ. ಪ್ರಭುಜಿ ತುಮ್ ಮೋತಿ ಹಮ್ ಧಾಗ, ಜೈಸೆ ಸೋನೆ ಮಿಲತ್ ಸುಹಾಗ. ಹೇ ದೇವರೇ, ನೀನು ಮುತ್ತು ಇದ್ದ ಹಾಗೆ, ಪರ್ಲ್ ಇದ್ದ ಹಾಗೆ, ನಾವು ಅದನ್ನು ಪೋಣಿಸ್ತಕ್ಕಂತಹ ಧಾಗ ಅಂದರೆ ಥ್ರೆಡ್, ದಾರ. ಆ ಹಾರವನ್ನು ಮಾಡೋದಕ್ಕೆ ಏನು ದಾರದಲ್ಲಿ ಅದನ್ನು ಪೋಣಿಸ್ತಾರೆ, ಅದು ಆ ದಾರದ ಹಾಗೆ ನಾನು. ಪ್ರಭುಜಿ ತುಮ್ ಮೋತಿ ಹಮ್ ಧಾಗ, ಜೈಸೆ ಸೋನೆ ಮಿಲತ್ ಸುಹಾಗ. ಈ ಸೋನ ಅಂದರೆ ಬಂಗಾರವನ್ನು ಹೊಳೆಯೋದಕ್ಕೆ ಆ ಒಂದು ಸುಹಾಗ ಅಂತಕ್ಕಂಥದ್ದನ್ನು ಒಂದು ಬಳಸಿಬಿಟ್ಟು ಅದನ್ನು ಹೊಳಪು ಹೆಚ್ಚು ಬರೋ ಹಾಗೆ ಮಾಡ್ತಾರೆ, ಅಥವಾ ಅದು ಇನ್ನೂ ಹೆಚ್ಚು ಅಟ್ರಾಕ್ಟಿವ್ ಆಗಿ ಕಾಣೋ ಹಾಗೆ ಮಾಡ್ತಾರೆ. ಅದನ್ನು ಸೋನೆಪೆ ಸುಹಾಗ ಅಂತ ಕರೀತಾರೆ. ಸೊ ಆ ಒಂದು ಅದು ಕೆಮಿಕಲ್, ಅದು ಆ್ಯಕ್ಚುಲಿ ಆ ಕೆಮಿಕಲ್ನ ಬಳಸಿಬಿಟ್ಟು ಅದನ್ನು ಬೆಂಕಿಯಲ್ಲಿ ಸುಟ್ಟಾಗ ಅದಕ್ಕೆ ಒಂದು ಹೊಳಪು ಬರ್ತದೆ. ಸೊ ಬಂಗಾರ ಮಬ್ಬಿದ್ದಾಗ ಅದು ಅಷ್ಟು ಅಟ್ರಾಕ್ಟಿವ್ ಆಗಿರೋದಿಲ್ಲ. ನಿನ್ನ ಜೊತೆಗೆ ಸೇರಿ, ಅಂದರೆ ಇಲ್ಲಿ ಸೋನ ಯಾರು? ಭಕ್ತ. ಸುಹಾಗ ಯಾರು? ದೇವರು. ಆ ದೇವರು ಅನ್ನೋದು ನನ್ನಲ್ಲಿ ಬಂದುಬಿಟ್ಟು, ದೇವರ ತತ್ವ ನನ್ನಲ್ಲಿ ಬಂದುಬಿಟ್ಟು ನಾನು ಹೊಳೆಯೋ ಹಾಗೆ ಆಗಿದೆ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ. ಜೈಸೆ ಸೋನೆ ಮಿಲತ್ ಸುಹಾಗ, ಪ್ರಭುಜಿ ತುಮ್ ಸ್ವಾಮಿ ಹಮ್ ದಾಸ. ಹೇ ದೇವರೇ, ನೀನು ನಮ್ಮ ಸ್ವಾಮಿ ಇದ್ದ ಹಾಗೆ, ನಾನು ನಿನ್ನ ದಾಸ ಇದ್ದ ಹಾಗೆ. ಐಸಿ ಭಗತಿ ಕರೆ ರೈದಾಸ. ಈ ರೀತಿಯ ಭಕ್ತಿಯನ್ನು ರೈದಾಸ ಮಾಡ್ತಾ ಇದ್ದಾನೆ. ಅಂದರೆ ಇಲ್ಲಿ ಯಾವ್ಯಾವ ಉದಾಹರಣೆಗಳ ಮುಖಾಂತರ ದೇವರನ್ನು ಹೋಲಿಕೆ ಮಾಡಿ ಹೇಳ್ತಾ ಇದ್ದಾರೆ. ತಮ್ಮನ್ನು ತಾವು ಯಾವ ರೀತಿ ಚಿಕ್ಕ ವಸ್ತುವಿಗೆ ಅಥವಾ ನಿಕೃಷ್ಟ ವಸ್ತುವಿಗೆ ಹೋಲಿಕೆ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಅದು ಈ ರೀತಿಯ ಭಕ್ತಿಯನ್ನು ಇಷ್ಟಪಡ್ತಾನೆ ರೈದಾಸ, ಅಥವಾ ಈ ರೀತಿಯ ಭಕ್ತಿಯನ್ನು ಮಾಡಲಿಕ್ಕೆ ಬಯಸ್ತಾನೆ. ಅಬ್ ಕೈಸೆ ಛೂಟೆ ರಾಮ ರಟ್ ಲಾಗಿ, ಪ್ರಭುಜಿ ತುಮ್ ಚಂದನ್ ಹಮ್ ಪಾನಿ, ಜಾಕಿ ಅಂಗ್ ಅಂಗ್ ಬಾಸ ಸಮಾನಿ, ಪ್ರಭುಜಿ ತುಮ್ ಘನ್ ಬನ್ ಹಮ್ ಮೋರಾ, ಜೈಸೆ ಚಿತವತ್ ಚಂದ ಚಕೋರಾ, ಪ್ರಭುಜಿ ತುಮ್ ದೀಪಕ್ ಹಮ್ ಬಾತಿ, ಜಾಕಿ ಜ್ಯೋತಿ ಬರೇ ದಿನ ರಾತಿ, ಪ್ರಭುಜಿ ತುಮ್ ಮೋತಿ ಹಮ್ ಧಾಗ,
जैसे सोने मिलत सुहागा प्रभु जी तुम स्वामी हम ದಾಸ ಐಸಿ ಭಗತಿ ಕರೆ ರೈದಾಸ. ಸೊ ಇಲ್ಲಿಗೆ ಮೊದಲನೇ ಪದ್ಯ ಮುಗೀತದೆ ಮಕ್ಕಳೇ. ಇನ್ನು ಎರಡನೇ ಪದ್ಯ ಚಿಕ್ಕದಾಗಿದೆ. ಇಲ್ಲಿ ಪರಿಶ್ರಮದ ಮಹತ್ವದ ಬಗ್ಗೆ ರೈದಾಸ್ ಹೇಳ್ತಾ ಇದ್ದಾರೆ. ರೈದಾಸ್ ಶ್ರಮ ಕರಿ ಖಾಯಿಹಿ. ರೈದಾಸ್ ಹೇಳ್ತಾ ಇದ್ದಾನೆ, ಶ್ರಮ ಮಾಡಿ ಪರಿಶ್ರಮದಿಂದ ಊಟ ಮಾಡಿ, ಪರಿಶ್ರಮದ ಅನ್ನವನ್ನು ಊಟ ಮಾಡಿ. ಶ್ರಮ ಕರಿ ಖಾಯಿಹಿ ಜೌಲೋ ಪಾರ್ ಬಸಾಯ್. ಇದರಿಂದ ಏನಾಗ್ತದೆ, ನಮ್ಮ ಪರಲೋಕ, ಅಂದರೆ ಪರಲೋಕ, ನಮ್ಮ ಈ ಭೂಮಿಯ ನಂತರದ ಜೀವನ ಏನಿದೆ, ನಾವು ಸತ್ತ ನಂತರ ನಮ್ಮ ಜೀವನ ಏನಿದೆ, ಅದು ಈಗಲೇ ನಾವು ಅದನ್ನು ಸುರಕ್ಷಿತವಾಗಿ ಇಟ್ಟ ಹಾಗೆ. ಅಂದರೆ ನಮ್ಮ ಒಂದು ಪುಣ್ಯ ಅಲ್ಲಿ ಶೇಖರಣೆ ಆಗ್ತಾ ಹೋಗ್ತದೆ, ನಮ್ಮ ಒಳ್ಳೆತನ ಅನ್ನೋದು ನಮಗೆ ಮೂಡ್ತಾ ಹೋಗ್ತದೆ. ಪರಿಶ್ರಮ ಮಾಡೇ ತಿನ್ನಬೇಕು. ಆಗ ನಮ್ಮ ಒಂದು ಆಫ್ಟರ್ ಡೆತ್ ಅಂತ ಏನು ಕರಿತೇವೆ, ಆಫ್ಟರ್ ಡೆತ್ ನಮ್ಮ ಒಂದು ಜೀವನ ಏನಿರ್ತದೆ ಅದು ಚೆನ್ನಾಗಿರ್ತದೆ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ. ರೈದಾಸ್ ಶ್ರಮ ಖರಿ ಖಾಯಿ ಹಿ ಜೋಲೋ ಪಾರ್ ಬಸಾಯ್ ಜಿಸ್ಸೆ ಹಮಾರ ಪಾರ್ ಬಸ್ತಾ ಹೈ. ಇದರಿಂದ ನಮ್ಮ ಪರಲೋಕ, ಪಾರ್ ಅಂದರೆ ಪರಲೋಕ ಒಳ್ಳೇದಾಗ್ತದೆ, ಪರಲೋಕದಲ್ಲಿ ನಮಗೆ ಒಳ್ಳೇದಾಗ್ತದೆ. ನೇಕ್ ಕಮಾಯಿ ಜವು ಕರಯಿ. ನೇಕ್ ಅಂದರೆ ಪ್ರಾಮಾಣಿಕತೆಯ ಕಮಾಯಿಯನ್ನು, ಪ್ರಾಮಾಣಿಕತೆಯ ಸಂಪಾದನೆಯನ್ನು ಜವು ಕರಯಿ. ಜವು ಅಂದರೆ ತುತ್ತು, ಊಟ ಮಾಡಿ ಅಂತ. ಜವು ಕರಯಿ ಪ್ರಾಮಾಣಿಕತೆಯ ಸಂಪಾದನೆಯನ್ನು ಊಟ ಮಾಡಿ. ಕಬಹುನ ನಿಹಫಲ ಜಾ. ಈ ಪ್ರಾಮಾಣಿಕತೆಯ ಒಂದು ಸಂಪಾದನೆ ಏನಿದೆ ಅದು ಯಾವತ್ತಿಗೂ ನಿಷ್ಫಲ ಆಗೋದಿಲ್ಲ. ಸೊ ಬಹಳ ಸುಲಭ ಇದೆ. ಅದು ನಿಷ್ಫಲ ಆಗೋದಿಲ್ಲ ಅಂದರೆ ಅದು ಕರೆಕ್ಟಾಗಿ ನಮಗೆ ತಲುಪ್ತದೆ. ನೀವು ನೋಡಿದಿರಿ, ಯಾರು ಅನ್ಯಾಯದ ಮಾರ್ಗದಲ್ಲಿ ಹಣವನ್ನು ಮಾಡ್ತಾರೆ ಅವರು ಇಲ್ಲ ಹಾಸ್ಪಿಟ್ಲಿಗೆ ಇರ್ತಾರೆ ಅಥವಾ ಬ್ಯಾಡ್ ಹ್ಯಾಬಿಟ್ಸಿಗೆ ಇರ್ತಾರೆ. ಸೊ ಪರಿಶ್ರಮದ ಸಂಪಾದನೆ ಮಾತ್ರ ನಮಗೆ ಉಳಿತದೆ ಕೊನೆಯವರೆಗೆ ಅನ್ನೋ ಅರ್ಥದಲ್ಲಿ ಇದನ್ನು ಹೇಳ್ತಾ ಇದ್ದಾರೆ. ರೈದಾಸ್ ಶ್ರಮ ಕರಿ ಖಾಯಿ ಹಿ ಜೌಲೋ ಪಾರ್ ಬಸಾಯ್ ನೇಕ ಕಮಾಯಿ ಜವು ಕರಯಿ ಕಬಹುನ ನಿಹಫಲ ಜಾಯ್. ಇನ್ನು ರಾಜ್ಯ ಅಂದರೆ ಹೇಗಿರಬೇಕು, ಆಡಳಿತ ಅಂದರೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ರೈದಾಸ್ ಸಲಹೆ ಸೂಚನೆಗಳನ್ನು ಈ ಪದ್ಯದಲ್ಲಿ ಕೊಡ್ತಾ ಇದ್ದಾರೆ. ಐಸಾ ಚಾಹೋ ರಾಜ್ ಮೇ ಜಹಾ ಮಿಲೆ ಸಬನ್ ಕೋ ಅನ್. ಎಂತಹ ರಾಜ್ಯವನ್ನು, ಎಂತಹ ಆಡಳಿತವನ್ನು ನಾನು ಇಷ್ಟಪಡ್ತೇನೆ. ರಾಜ್ ಅಂದರೆ ಆಡಳಿತ. ಐಸಾ ಚಾಹೋ ರಾಜ್ ಮೇ, ಇಂತಹ ರಾಜ್ಯದಲ್ಲಿ, ಇಂತಹ ಆಡಳಿತದಲ್ಲಿ ನಾನು ಇರೋದಕ್ಕೆ ಇಷ್ಟಪಡ್ತೇನೆ, ಅಂತಹ ಆಡಳಿತವನ್ನು ನಾನು ಇಷ್ಟಪಡ್ತೇನೆ. ಜಹಾ ಮಿಲೆ ಸಬನ್ ಕೋ ಅನ್, ಎಲ್ಲಿ ಎಲ್ರಿಗೂ ಅನ್ನ ಸಿಗುತ್ತೋ, ಊಟ ಮಾಡಲಿಕ್ಕೆ ಯಾರೂ ಉಪವಾಸ ಸಾಯದೇ ಇರ್ತಾರೋ ಅಂತಹ ಒಂದು ಆಡಳಿತವನ್ನು, ಅಂತಹ ಒಂದು ರಾಜ್ಯವನ್ನು ನಾನು ಇಷ್ಟಪಡ್ತೇನೆ. ಛೋಟಾ ಬಡೋ ಸಭ ಸಮ ಬಸೆ. ದೊಡ್ಡವನು ಚಿಕ್ಕವನು ಎಲ್ಲರೂ ಸಮಾನವಾಗಿ ಜೀವನ ನಡೆಸಬೇಕು, ಎಲ್ಲರೂ ಸಮಾನರು ಅನ್ನೋ ಅರ್ಥದಲ್ಲಿ ಜೀವನ ನಡೆಸಬೇಕು. ಛೋಟಾ ಬಡೋ ಸಭ ಅಂದರೆ ಸಬ್ ಅಂತ. ಸಮ ಅಂದರೆ ಸಮಾನತಾ. ಬಸೆ ಅಂದರೆ ವಾಸ್ಕರ್ನ, ಜೀವನ್ ಬಿತಾನ. ಸೊ ಚಿಕ್ಕವರು ದೊಡ್ಡವರು ಎಲ್ಲರೂ ಸಮಾನವಾಗಿ ಬದುಕಬೇಕು. ರೈದಾಸ ರಹೆ ಪ್ರಸನ್ನ. ಆ ರೀತಿ ಇದ್ದಾಗ ರೈದಾಸನಿಗೂ ಸಹ ಪ್ರಸನ್ನತೆ ಉಂಟಾಗ್ತದೆ, ಸಂತೋಷ ಉಂಟಾಗ್ತದೆ. ಸೊ ಇಲ್ಲಿಗೆ ರೈದಾಸ್ ಪದ್ಯ ಮುಗೀತದೆ ಮಕ್ಕಳೇ. ನಿಮಗೇನಾದರೂ ಡೌಟ್ಸ್ ಇದ್ದರೆ ನೀವು ಕಾಮೆಂಟ್ ಸೆಕ್ಷನಲ್ಲಿ ಹಾಕ್ಬೋದು. ಹಾಗೆ ನಮ್ಮ ಈ ಒಂದು ಪ್ರಯತ್ನಕ್ಕೆ ನಿಮ್ಮ ಸಬ್ಸ್ಕ್ರಿಪ್ಷನ್ ಮತ್ತು ಶೇರ್ ಮಾಡೋದ್ರ ಮುಖಾಂತರ ನಮ್ಮ ಜೊತೆಗೆ ಸೇರಿರ್ತೀರ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೇನೆ. ನಿಮ್ಮ ಪ್ರೀತಿಯ ಡಾಕ್ಟರ್ ಕೆ ವಿ ಉಮಾಶಂಕರ್. ಧನ್ಯವಾದಗಳು.